ಮಾಡಿ ಸ್ವಲ್ಪ ಒಂದು 4 ತಿಂಗಳು ನೀರು ಕಟ್ಟರೆ ಮುಗೀತು. ಆಮೇಲೆ ನೀರೇನು ಬೇಕಾಗಲ್ಲ, ಯಾವ ವರ್ಷನೂ ಬೇಕಿಲ್ಲ, ಯಾವ ವರ್ಷ ಬೇಕಲ್ಲ. ಯಾಕೆ ಈಗ ಹಂಗಾದ್ರೆ ಕಾಡಲ್ಲಿ ಬೆಳೆಯೋದು. ಕೆಲವರು ಖಾಲಿ ಜಮೀನು ಫ್ರೀ ಬಿಟ್ಟಿರ್ತಾರಲ್ಲ, ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರ್ತಾರೆ, ಅಂಥವರೆಲ್ಲ ಇದನ್ನ ಹಾಕ್ಬಿಟ್ಟು ಬಿಡ್ಬೋದಲ್ಲ. ಆರಾಮಾಗಿ ಏನು ಮಾಡೋದು, ಒಂದು 4-5 ತಿಂಗಳು ಮೇಂಟೈನ್ ಅಲ್ಲಿ ಮುಂಗಾರಿ ಜೂನ್ ಜುಲೈಗೆ ಹಾಕ್ಬಿಟ್ರೆ ಮತ್ತೆ ಲೈಫ್ ಲಾಂಗ್ ನೀರು ಕಟ್ಟಬೇಕಲ್ಲ. ಯಾಕೆ ಕಂಟಿನ್ಯೂಟಿ ಮಳೆ ಸ್ಟಾರ್ಟ್ ಆಗುತ್ತೆ ನಮ್ಮ ಕಡೆ. ಈ ಮಲೆನಾಡಲ್ಲಿ ಜೂನ್ ಸ್ಟಾರ್ಟ್ ಆಗುತ್ತೆ, ನಮ್ಗೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈಗ ನಾವು ತಿಂಗಳು ಬಿಡ್ಕೊಂಡು ನೀವು ಗಿಡ ಹಾಕಿದ್ರೆ ನಾವು ಮತ್ತೆ 1 ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ಉಪ ಗಿಡ? 9x9 ಆದರೆ 450 ಹಾಕ್ಬೋದು, 7x8 ಆದರೆ 660 ಅಷ್ಟೇ ಹಾಕ್ಬೇಕು ಅಂತಾನೆ. ಅಷ್ಟೇ ಹಾಕಬೇಕು. ಯಾಕೆಂದ್ರೆ ಮೇಲೆ ಕಲ್ಟಿವೇಷನ್ ಒಳಗಡೆ ಕಲ್ಟಿವೇಷನ್ ಮಾಡ್ಕೋಬೇಕು. ಯಾಕೆಂದ್ರೆ ಹಂಗೆ ಬಿಟ್ಟು ಏನಾಗುತ್ತೆ, ಬೇರೆ ಬೇರೆ ಗಿಡ ಬೆಳೆಯುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸುಮ್ಮನೆ 1-2 ವರ್ಷಕ್ಕೆ 1-2 ಸಲ ಉಕ್ಕಿ ಹೊಡ್ಕೊಂಡು ಏನಾಗುತ್ತೆ, ಗಿಡ ಸ್ಟ್ರೆಂತ್ ಆಗಿ ಬೆಳೆಯುತ್ತೆ. ಆಮೇಲೆ ಇದೇನಾಗುತ್ತೆ ಅಂದರೆ ಉಕ್ಕಿ ಹೊಡೆಯೋಕ್ಕೂ ಪ್ರಾಬ್ಲಮ್. ವರ್ಷ ಒಂದು ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ಮಸ್? 520 ಹಾಕ್ಬೋದು, 7x8, 8x8 ಇಲ್ಲ 9x9 ಅವ್ರ ಮೇಲೆ ಡಿಪೆಂಡು. ಈಗ ಒಂದು ವರ್ಷಕ್ಕೆ 12 ವರ್ಷ ಬಿಟ್ಟು ಕುಯ್ದ್ರೆ ಎಷ್ಟು ಲಾಭ ಆಗ್ಬೋದು? ಮೋಸ್ಟ್ಲಿ ಈಗ ಏನಾಗುತ್ತೆ, ಟನ್ನೇಜ್ 6,000 ಅಂದರೆ ಒಂದು ಗಿಡ ಹೆಂಗೆ ಅಂದರೆ 3-4 ಟನ್ ಕೊಡುತ್ತೆ. 6-18,000 ಬೇಡ, 10,000ಕ್ಕೇನು ಮೋಸ್ಟಿಲ್ಲ, ವರ್ಷಕ್ಕೆ 1,000 ಫಿಕ್ಸೆಡ್ ಇದ್ದಂಗೆ. ಅಂದರೆ ಇವತ್ತಿನ ಮಾರ್ಕೆಟ್ 6,000 ಇದೆ, ಅಕಸ್ಮಾತ್ 6,000-7,000 ಕಮ್ಮಿ ಆಗ್ಬೋದು, 3,000 ಆಗ್ಬೋದು. 3,000 ಆಫ್ ಇಟ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ 3 ಟನ್ನಿಂದ 618,000 ಅದೂ ಕನಿಷ್ಠ 25% ಇಟ್ಕುವೆ ನೀವು 10 ಇಯರ್ಸಿಗೆ 10,000 ರೂಪಾಯಿ ಒಂದು ಗಿಡಕ್ಕಂತೂ ಆರಾಮಾಗಿ ಸಿಗುತ್ತೆ. ಬೇಕಾದ್ರೆ ನಾವೇ ತೊಗೊತೀವಿ, ನಮ್ಮ ಬೆಳೆಸ್ಕೊಟ್ರೆ ನಾವೇ ಅಗ್ರಿಮೆಂಟ್ ಮಾಡ್ಕೊಂಡು ನಾವೇ ತೊಗೊತೀವಿ, ಅದೇನು ಸಮಸ್ಯೆ ಏನಿಲ್ಲ. ನಾವು ಬೆಳ್ಕೊಡ್ತೀವಿ ಸರ್, ನಾವು ಬೆಳ್ಕೊಡ್ತೀವಿ ಕೊಡಿ ಸರ್, ನಮಗೆ ಮಾರ್ಬೋದು. ನಮ್ಮಲ್ಲಿ ಯಾಕೆಂದರೆ ಪರ್ಮಿಷನ್ ತೊಗೊತೀವಿ, ನಾವು ಮಾಡ್ತೀವಿ, ನಾವು ಏನು ತೊಂದರೆ ಇಲ್ಲ. ಸರಿ ಆಯಿತು. ನಿಮ್ಮಲ್ಲಿ ಈಗ ಧೂಪ ಗಿಡ ಸಿಗುತ್ತೆ? ಸಿಗುತ್ತೆ ನಮ್ಮಲ್ಲಿ. ಈಗ ಧೂಪ ಗಿಡ ಹೆಂಗೆ ಸಿಗುತ್ತೆ ಅಂದರೆ 1 kg ಪ್ಯಾಕೆಟು, 2 kg ಪ್ಯಾಕೆಟು, 1 kg, 1.25 kg, 1.5, 1.25, 2-2.5 kg ಪ್ಯಾಕೆಟ್ ಸಿಗುತ್ತೆ. ಈ ಪ್ಯಾಕೆಟ್ ಏನಾಗುತ್ತೆ, ನಮ್ಮ ರೇಟ್ ಡಿಫ್ರೆನ್ಸ್ ಇದೆ. ಯಾಕೆ 35ರಿಂದ 60 ರೂಪಾಯಿನೂ ಇದೆ. ಏನಕ್ಕೆ ಅಂದರೆ ಅಲ್ಲಿ ನಾವು ಮಣ್ಣನ್ನು ಪಂಪ್ ಮಾಡೋಕ್ಕೆ ಮಣ್ಣು, ಆಮೇಲೆ ನಮಗೇನಾಗುತ್ತೆ ಅಂದರೆ ಮಣ್ಣು ಮತ್ತು ಕುರಿ ಗೊಬ್ಬರ ಜಾಸ್ತಿ ತೊಗೊಳೋದು ದೊಡ್ಡ ಪ್ಯಾಕೆಟ್ಗೆ. ಇನ್ನು ಸಣ್ಣ ಪ್ಯಾಕೆಟ್ಗೆ ಮಣ್ಣು ಕಮ್ಮಿ ತೊಗೊಳುತ್ತೆ. ಲೇಬರ್ಸ್ದು ದೊಡ್ಡ ಪ್ಯಾಕೆಟ್ ಮಾಡೋದು ಲೇಬರ್ಸ್ ಜಾಸ್ತಿ ತೊಗೊಳುತ್ತೆ. ಹಂಗಾಗಿ ಏನಾಗುತ್ತೆ, ವೇರಿಯೇಷನ್ ಇರುತ್ತೆ. ಆಮೇಲೆ ಇನ್ನೊಂದು ಯಾಕೆ ವೇರಿಯೇಷನ್ ಮಾಡಿದ್ದೀವಿ ಅಂದರೆ, ಈ 400 ಗಿಡ ತೊಗೊಂಡವ್ರು ಏನು ಮಾಡೋದು, ದೊಡ್ಡ ಕೊಟ್ಟೆ ತೊಗೊಂಡೋಗ್ತಾರೆ. ಈ 2,000 ಗಿಡ 3,000 ಗಿಡ ತೊಗೊಂಡವರು ಸಣ್ಣ ಕೊಟ್ಟೆ ಸಣ್ಣದು ತೊಗೊಂಡೋಗ್ತಾರೆ. ಈ 100 ಗಿಡ ಹಾಕೋರು ಇನ್ನೊಂದು ಸ್ವಲ್ಪ ದೊಡ್ಡ ಕೊಡಿ ಸಾರ್ ಅಂತಾರೆ. ಹಂಗಾಗಿ ಏನು ಮಾಡಿ ಡಿಫ್ರೆಂಟಾಗಿ ಮಾಡಿದ್ದೀವಿ ನಾವು. ಸರಿ, ಈಗ ನೀವೇ ಡೆಲಿವರಿ ಕೊಡ್ತೀರಾ? ನಾವೇ ಡೆಲಿವರಿ ಕೊಡ್ತೀವಿ, ಸ್ಪಾಟ್ ಡೆಲಿವರಿ ಕೊಡ್ತೀವಿ. ಅದು ಡೆಲಿವರಿಯಿಂದ ನಮ್ಮಲ್ಲಿ ನೀವು ಯಾವ ಸೆಲೆಕ್ಷನ್ ಮಾಡ್ತೀರಾ, ಸಣ್ಣ ಪ್ಯಾಕೆಟ್ ಸೆಲೆಕ್ಷನ್ ಮಾಡ್ತೀರಾ, ದೊಡ್ಡ ಪ್ಯಾಕೆಟ್ ಸೆಲೆಕ್ಷನ್ ಮಾಡ್ತೀರಾ. ಕೆಲವರು ಇಲ್ಲಿಗೆ ಬರೋಕ್ಕಾಗಲ್ಲ ಅಂಥವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಹೇಳಿದ್ರೆ ನೀವು ಕಳಿಸ್ಕೊಡ್ತೀರಿ. ಅಲ್ಲೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ತೊಗೊತೀವಿ. ಸರಿ, ನೀವು ನಂಬರ್ ಹೇಳಿ ಸರ್. ಹಂಗಾದ್ರೆ 7892877175. ಸರಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಏನು ತೊಂದರೆ ಇಲ್ಲ, ಆರಾಮ ನಾವು ಕಳಿಸ್ತೀವಿ. ಅವ್ರು ಹೆಂಗಾರ ಬಂದು ನೋಡ್ಕೊಂಡು ತಗೊಂಡಾರ ಹೋಗ್ಬೋದು. ಇಲ್ಲ ಇಂಥ ಗಿಡ ಬೇಕು, ಇಂಥ ಗಿಡ ಡೆಲಿವರಿ ಮಾಡ್ತೀವಿ. ಇಲ್ಲ ನಿಮಗೆ ಗೈಡೆನ್ಸ್ ಹಾಕೋ ದಿವಸಕ್ಕೆ ಬೇಕು ಅಂದರೆ ಬೇಕು, ನಮ್ಮ ಹುಡುಗರಿದ್ರೆ ಗೈಡೆನ್ಸ್ ಕೊಡಿಸ್ತೀವಿ. ಹಾಕಿಸ್ಬೇಕಾದ್ರೆ ಹೆಂಗೆ ಹಾಕಬೇಕು, ಇದು ಹಾಕೋದೇನು ಅಂದರೆ 1.5 ಗುಂಡಿ ತೆಗಿಬೇಕು. ಆಮೇಲೆ ಭೂಮಿ ಲೆವೆಲ್ಗೆ ಉಣಬೇಕು. ಅದನ್ನು ಹಾಕ್ಬೇಕಾದ್ರೆ ಯಾವುದೇ ಥರದ ದನಿ ಗೊಬ್ಬರ, ಸೀಮೆ ಗೊಬ್ಬರ ಹಾಕಬಾರ್ದು ಸ್ಟಾರ್ಟಿಂಗು. ಯಾಕೆಂದರೆ ನಮ್ಮಲ್ಲಿ ಏನಾಗ್ತದೆ, ದನಿ ಗೊಬ್ಬರ ಇವೆಲ್ಲ ಹಾಕಿರೋನಾಗುತ್ತೆ ಅಂದರೆ ಇದು ಜಾಸ್ತಿ ಬರೋದು ಜಾಸ್ತಿ. ಏನು ಗೊಬ್ಬರದ ಹುಳ ಬರುತ್ತೆ, ಅದಕ್ಕೆ ಕಾಂಡ ತಿನ್ನುತ್ತೆ, ಸ್ವೀಟ್ ಇರೋದ್ರಿಂದವ. ಆಮೇಲೆ ಗೆದ್ದಲೋಗುತ್ತೆ. ಹಂಗಾಗಿ ಒಂದು 2 ತಿಂಗಳು ಬಿಟ್ಮೇಲೆ ಗೊಬ್ಬರ ಹಾಕಬೇಕು. ಮೇಲೆ ಗೊಬ್ಬರ ಹಾಕ್ಬಿಟ್ಟು ಮಾಡಿ ಮುಗಿಸಿ ಸಾಕು, ಮತ್ತೇನೇನೋ ಅವಶ್ಯಕತೆ ಇಲ್ಲ. ತೋರಿಸ್ತೀನಿ, ಗಿಡಗಳು ತೋರಿಸ್ತೀನಿ, ಸೈಜ್ ತೋರಿಸ್ತೀನಿ. ಬೇಕು ನೋಡೋಣ, ಸೈಜ್ ನೋಡ್ತೀರಾ? 30 ರೂಪಾಯಿ ಗಿಡ, 40 ರೂಪಾಯಿ ಗಿಡ, 50 ರೂಪಾಯಿ ಗಿಡ ನೋಡೋಣ ಬನ್ನಿ, ಅದು ತೋರಿಸ್ತೀನಿ ನಿಮಗೆ. ಯಾಕೆ ಅಂದರೆ ಗಿಡ ಎಲ್ಲ ಇದೆಲ್ಲ ಒಂದೇ, ಅಂದರೆ ಏಜ್ ಎಲ್ಲ ಒಂದೇ. ಏನಾದ್ರು ದೊಡ್ಡ ಗಿಡ ಏನಾಗುತ್ತೆ, ಗರ್ತಿಂಗ್ ಚೆನ್ನಾಗಿ ಬರುತ್ತೆ, ಬೇರೆ ಜಾಸ್ತಿ ಆಗುತ್ತೆ. ಆಮೇಲೆ ಅದನ್ನು ದೊಡ್ಡ ಗಿಡ ತೊಗೊಂಡ್ರೆ 1 ತಿಂಗಳು ಲೇಟಾಗಿ ಹಾಕ್ಬೋದು, 3 ತಿಂಗಳು ಬಿಡ್ಕೊಂಡು ಹಾಕ್ಬೋದು, ಇಲ್ಲ ಮುಂದೆ ವರ್ಷಕ್ಕೂ ಹಾಕ್ಬೋದು. ಈ ಸಣ್ಣ ಗಿಡ ತೊಗೊಂಡ್ರೆ ಅವಲ್ಲಿ ನಾಟಿ ಮಾಡ್ಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ನ್ಯೂಟ್ರಿಷನ್ಸ್ ಆಲ್ರೆಡಿ ಕಮ್ಮಿ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಸಣ್ಣ ಗಿಡದಲ್ಲಿ ಇಮಿಡಿಯೇಟ್ ಹಾಕಬೇಕು. ನೀವು ಸ್ವಲ್ಪ ಲೇಟ್ ಮಾಡ್ತೀವಿ ಅಂತಂದರೆ ಹಾಕ್ಬೋದು. ಕೆಲವರು ಅವ್ರ ಲೈಕ್ ಅಷ್ಟೇ, ಕೆಲವರು ಇಮಿಡಿಯೇಟ್ ಆಗ್ತಾರೆ, ಕೆಲವರು 3 ತಿಂಗಳು ಬಿಡ್ಕೊಂಡು ಹಾಕ್ತಾರೆ. ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ, ಲ್ಯಾಂಡಲ್ಲಿ ಹಾಕೋದು ಲೇಟ್ ಆಗುತ್ತೆ. ಅಂಥವ್ರಿಗೇನೋ ದೊಡ್ಡ ಗಿಡ ಸೆಲೆಕ್ಟ್ ಆಗುತ್ತೆ. ಇಲ್ಲ ನಾವು ಇಮಿಡಿಯೇಟ್ ರೆಡಿ ಮಾಡ್ಕೊಂಡು ಹಾಕ್ತೀವಿ ಅನ್ನೋದು ಆಗುತ್ತೆ. ಕೆಲವು ದೊಡ್ಡ ಗಿಡಕ್ಕೆ ನಮ್ಮಲ್ಲಿ 3 ಥರ ಗಿಡನೂ ಹೋಗಿದೆ. 35 ರೂಪಾಯಿ ಗಿಡನೂ ಹೋಗಿದೆ, 35 ರೂಪಾಯಿ ಗಿಡನೂ ಹೋಗಿದೆ. ಆಮೇಲೆ 45 ರೂಪಾಯಿಂದು ಹೋಗಿದೆ, 50 ರೂಪಾಯಿಂದು ಹೋಗಿದೆ, 60 ರೂಪಾಯಿಂದು ಹೋಗಿದೆ. ಅವರ ಲೈಕ್ ಅಷ್ಟೇ ಸರ್. ಅದು ನೋಡಿ, ಇಲ್ಲಿ ಗಿಡ ನೋಡಿ, ಇಲ್ಲಿ ರೇಟ್ ಗೊತ್ತಾಗ್ತದೆ ಸರ್. ನಿಮಗೆ ಈಗ ನೋಡಿ, ಸೈಜ್ ಗೊತ್ತಾಗ್ತದೆ ನಿಮಗೆ ನೋಡಿ ಗೊತ್ತಾಗ್ತದೆ, ಸೈಜ್ ಗೊತ್ತಾಗುತ್ತೆ. ಈ ಸೈಜ್ ನೋಡಿ, 1 2 3 4 5 ಸೈಜ್ ಇದೆ ನೋಡಿ. ಅದು 2 ರೂಪಾಯಿ 2.5 kg ಪ್ಯಾಕೆಟು, ಅದು 1.25 kg ಪ್ಯಾಕೆಟು, ಅದು 1.5 kg ಪ್ಯಾಕೆಟು, ಇದು 1.25 kg ಪ್ಯಾಕೆಟು, ಇದು 1 kg ಪ್ಯಾಕೆಟು. 2 4 5 ವೆರೈಟಿ, 5ರಲ್ಲಿ ನಾವು ಮಾಡಿರೋದು, 5ರಲ್ಲಿ ಮಾಡಿರೋದು. 1 2 3 2.5 2 1.25 1.5 1.25 1 1.25 1.5 1.25 2.5 ಆ ಮಣ್ಣು. ಯಾಕೆಂದರೆ ನಮ್ಗೆ ಏನಾಗುತ್ತೆ ಅಲ್ಲಿ ನಾವು ಇದು ಕುರಿ ಗೊಬ್ಬರ ಬೇರೆ ಹಾಕಿ ನೋಡಿ, ಎಲ್ಲ ಕುರಿ ಗೊಬ್ಬರ ಹಾಕಿ ನೋಡಿ ಸರ್. ಎಲ್ಲ ಕುರಿ ಗೊಬ್ಬರದನ್ನ ಬೆಳೆಯೋದು ನೋಡಿ, ಎಲ್ಲ ಸಾಕಷ್ಟು ಕುರಿ ಗೊಬ್ಬರ ಹಾಕಿರ್ತೀವಿ. ಹಿಂಗೆ ಕುರಿ ಗೊಬ್ಬರ ಹಾಕಿ ನಾವು ಬೆಳೆಯೋದು. ಈ ಥರ ಕುರಿ ಗೊಬ್ಬರ ಹಾಕಿರ್ತೀವಲ್ಲ, ಈ ಥರ ಬೆಳೆಯುತ್ತೆ. ಕುರಿ ಗೊಬ್ಬರ ಹಾಕ್ತೀವಿ. ಆಮೇಲೆ ಮಣ್ಣಿಗೂ ಕುರಿ ಗೊಬ್ಬರ ಹಾಕಿರ್ತೀವಿ ನಾವು. ಬೇರೆ ಇದನ್ನು ನಾವು ಯೂಸ್ ಮಾಡೋಂಗಿಲ್ಲ ನೋಡಿ. ಇದೆಲ್ಲ 15 ಗಿಡ,
ನೋಡಿ ಇವೆಲ್ಲ 1.5 ತಿಂಗಳು ಗಿಡ ಇದು. ಈಗ 2 ತಿಂಗಳು ಗಿಡ ಎಲ್ಲ ಖಾಲಿ ಆಯ್ತು ನನ್ನ ಹತ್ರ. ಇದೆಲ್ಲ 1.5 ತಿಂಗಳು ಗಿಡ. ಇದು 15 ಗಿಡ ನೋಡಿ. ಈ ಕಡೆ ಈಗ ಇದೆಲ್ಲ 1.5 ತಿಂಗಳು ನೋಡಿ. ಆ ಕಡೆದೆಲ್ಲ ಇನ್ನೂ 15 ದಿವಸ. ಇನ್ನು ಒಳಗಡೆ ಇದೆ ಅದು 1.5 ತಿಂಗಳು ಗಿಡ ಇದೆ. ಇದೆಲ್ಲ 1.5 ತಿಂಗಳು ಗಿಡ ಇದೆ. ಇದೆಲ್ಲ 1.5 ತಿಂಗಳು ಗಿಡ ಇದೆ. ಮ್ಯಾಂಗೋ ಇದನ್ನು ರಿಮೂವ್ ಮಾಡ್ತೀನಿ. ಮ್ಯಾಂಗೋನ ಇದೆಲ್ಲ ಲಾಸ್ಟ್ ಇಲ್ಲ ಎಲ್ಲ ಇದು 3 ಎಕರೆ ಬೌಂಡ್ರಿ ಫುಲ್ಲು ಡೆಮಾಲಿಷ್ ಮಾಡಿಸಿ ಈಗ ಧೂಪ ಹಾಕ್ತೀವಿ. ಯಾಕೆ ನನ್ನಲ್ಲೂ ಒಂದು 2,000 ಗಿಡ ಕಾಳು ಮೆಣಸಿದೆ ಸರ್ ಇದರಲ್ಲಿ ಅಡಿಕೆಲಿ. ಅಲ್ಲಿ ಇಳುವರಿ ಕಮ್ಮಿ ಬರ್ತಾಯಿದೆ. ನಮ್ಮಂತ ಏನು ಇಳುವರಿ ಬಲ್ಲ. 3.5 ಪಣಿಯೂರು ಒಂದಿದೆ, ಅನಂತ ಆಮೇಲೆ ಸಿಗಂದಿನೂ ಇದೆ. ಈಗ ಇದಕ್ಕೆಲ್ಲ ಸಿಗಂದಿನೇ ಆರ್ಡರ್ ಕೊಟ್ಟಿದ್ದೀನಿ. P1 ಇದೆ. ನೆಕ್ಸ್ಟ್ ಎಲ್ಲ P1 ಈಗ ನಮಗೂ ಆರ್ಡ್ರ್ ಬರ್ತದೆ, ಕೇಳ್ತವ್ರೆ ಮಾಡಿ ಸರ್ ಮಾಡ್ಕೊಡಿ ಸರ್ ಅಂತ. ನೆಕ್ಸ್ಟ್ ನೋಡೋಣ ಅವಕಾಶ ಇದ್ದರೆ ಇದನ್ನು ಮಾಡೋಣ. ಏನು ಹೇಳಿ ಕಾಳು ಮೆಣಸು ಮಾಡೋಣ. ಕಾಳು ಮೆಣಸು ಅಡಿಕೆನೂ ಕೇಳ್ತಿದ್ದಾರೆ. ಈ ಸಲ ಎಷ್ಟೇ ಅಡಿಕೆ ಸಿಗುತ್ತೆ ನಮ್ಮಲ್ಲಿ ಒಂದು 50,000 ಅಡಿಕೆ ರೆಡಿ ಮಾಡ್ತಿದ್ದೀವಿ. ನೋಡ್ಬೇಕೇನಾಗುತ್ತೆ ಅಂತ. ಏನು ಸೇಲಿಂಗ್ ಏನು ನಮಗೇನು ಧೂಪಾದೇನು ಸಮಸ್ಯೆ ಏನಿಲ್ಲ ಸರ್, ಆರಾಮ ಸೇಲ್ ಆಗ್ತದೆ. ಯಾಕೆಂದರೆ ಇದ್ರದ್ದು ನಮಗೆ ಆಲ್ರೆಡಿ 45,000 ಆರ್ಡ್ರಿಂದವ ಏನು ಸಮಸ್ಯೆ ಏನಿಲ್ಲ. ಹೊಸ ನರ್ಸರಿ ಹೊಸ ಮಾಡಿರೋದು ನಾವು. ಫಸ್ಟ್ ಫೀಲ್ಡಲ್ಲಿ ನರ್ಸರಿ ಫೀಲ್ಡಲ್ಲೇ ಇದ್ದರು ನಾವು. ಆಮೇಲೆ ಇದು ಕಾಳು ಮೆಣಸು ಇದಕ್ಕೆಲ್ಲ ಮ್ಯಾಂಗೋಸ್ ಇದಕ್ಕೆಲ್ಲ ಓದ್ವಲ್ಲ, ಹಾಗಾಗಿ ಆ ಕಡೆ ನಿಂತ್ಕೊಂಡು ಈಗ ಮತ್ತೆ ಅದರಿಂದ ಲಾಸ್ ಅಂತ ಗೊತ್ತಾಯ್ತಲ್ಲ, ಮತ್ತೆ ಹಳೆ ಜಾಕೆ ಬಂದೀವಿ ಈಗ. ನಿಮ್ಮದು ವೃತ್ತಿ ನಾವು ಟೀಚರ್, ಗೌರ್ಮೆಂಟ್ ಟೀಚರು. ಹೌದಾ? ಹೈಸ್ಕೂಲ್ ಟೀಚರಾ? ಪ್ರೈಮರಿ ಸರ್, ಪ್ರೈಮರಿ. ಇಲ್ಲಿಂದ 4 ಕಿಲೋಮೀಟರ್ ಡ್ಯೂಟಿ. ಅಲ್ಲೇ 31 ವರ್ಷ ಸರ್ವಿಸ್ ಆಯ್ತು. ಇನ್ನೊಂದು 8 ವರ್ಷ ಇದೆ, ಒಂದು 2 ವರ್ಷ ಮಾಡಿ ಮಾಸ್ಟ್ರು ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ತಿದ್ದೀರಾ? ರೈತರು ಕೂಡ ಮತ್ತೆ ಮಾಸ್ಟ್ರು ಕೂಡ? ಹೌದು. ಲೇಬರ್ಸ್ ಇದ್ದಾರೆ ಸರ್ ನಮ್ಮಲ್ಲಿ 8-9 ಜನ ಲೇಬರ್ಸ್, ಕಾಯಂ ಲೇಬರ್ಸ್ ಇರ್ತಾರೆ. ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ಅಬ್ಸರ್ವೇಷನ್ ಮಾಡ್ತೀವಿ. ಅವರೆಲ್ಲ ಗೈಡೆನ್ಸ್ ಗೊತ್ತಿರಿ. ಯಾಕೆ ನಮ್ಮಲ್ಲಿ ಈಗ 10 ವರ್ಷದಿಂದ ಒಂದು 8 ಜನ ಲೇಬರ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಫುಲ್ ನೀರು ಆನ್ ಮಾಡೋದು, ನೀರು ಆಫ್ ಮಾಡೋದು, ಆಮೇಲೆ ಎಲ್ಲಿಂದ ನೀರು ಬಿಡಬೇಕು ಎಲ್ಲ ಹಿಡಿದು ಅವ್ರು ಮಾಡ್ಕೊಂಬರ್ತಾರೆ. ನಾವೇನು ಅಂತ ಇದು ಮಾಡೋಕ್ಕಲ್ಲ, ಒಂದು ಗೈಡೆನ್ಸ್ ಕೊಡ್ತೀವಿ. ಬೆಳಗ್ಗೆ ಎದ್ದು ಹೋಗ್ತಾರೆ, ಡ್ಯೂಟಿ ಹೋಗ್ತೀವಿ. ನೀವು ಏನೇನು ಬೆಳೆದಿದ್ದೀರಾ ಮಾಸ್ಟರ್ ಇದುವರೆಗೂ? ನಾವು ನುಗ್ಗೆ ಗಿಡ ಹಾಕ್ತು 1,000 ಗಿಡ. ನುಗ್ಗೆಯಲ್ಲಿ ಪಲ್ಟಿ ಹೊಡೆದು ಅದು 5 ರೂಪಾಯಿ ಮಾರ್ಕೆಟ್ ಬೆಂಗಳೂರಲ್ಲಿ. ಅಲ್ಲೂ ಪಲ್ಟಿ ಇದೇ ಪ್ಲಾಟ್ಗೆ ಹಾಕಿದ್ದು. ಅದಾದಮೇಲೆ 8 ಗಿಡ ನಿಂಬೆ ಮಾಡಿದೆ. ಅದು ನಿಂಬೆ ಗಿಡ ಅದು ಆರ್ಗ್ಯಾನಿಕ್ ಮಾಡಿದ್ದು ಫುಲ್ಲು, 0 ಕಲ್ಟಿವೇಷನ್ ಮಾಡಿ. ಅದು 50 ಪೈಸೆ ಮಾರ್ಕೆಟು. ಅದು ಲಾಸ್ ಆಯಿತು. ಅದಾದಮೇಲೆ ಮ್ಯಾಂಗೋಕ್ಕೆ ಬಂದೆ. 4 ಗಿಡ ಮ್ಯಾಂಗೋ ಇತ್ತು. ಇದು ಆಪೂಸು, ಅದು 8 ರೂಪಾಯಿ 10 ರೂಪಾಯಿ ಹುಬ್ಳಿ ಮಾರ್ಕೆಟು, ಅಲ್ಲೂ ಲಾಸ್ ಹೊಡಿತು. ಅದ್ರ ಮಧ್ಯದಲ್ಲಿ ಸಪೋರ್ಟ್ ಹಾಕಿವು, ಅದರ ಲಾಸ್ ಆಯಿತು. ಅದ್ರ ಮಧ್ಯದಲ್ಲಿ ಮೋಸಂಬಿ ಹಾಕಿವು, ಮೋಸಂಬಿ ಲಾಸ್ ಆಯಿತು. ಫುಲ್ಲೆಲ್ಲ ಲಾಸು. ಅಂದರೆ ಬಂಡವಾಳ ಹಾಕಿದ ಬಂಡವಾಳ ಖರ್ಚು ಸೇಮ್ ಆಗೋದು, ಆದಾಯ ಬರ್ತಿಲ್ಲ. ಹಂಗಾಗಿ ಎಲ್ಲ ಮೊನ್ನೆ ತಲೆ ಕೆಟ್ಟು ಒಂದು ವರ್ಷದ ಹಿಂದ್ಗಡೆ ಎಲ್ಲ ನಿಂಬೆ ಗಿಡ, ಮೋಸಂಬಿ ಗಿಡ, ಸಪೋಟದಲ್ಲೆಲ್ಲ ಫುಲ್ ಹೋಗಿತ್ತು. ಇನ್ನೊಂದು 100 ಗಿಡ ಎಲ್ಲ ತೆಗೆದುಬಿಟ್ಟು ಫುಲ್ ಅಡಿಕೆ ಮಾಡಿ 5 ಸಾವಿರ ಅಡಿಕೆ ಗಿಡ ಮಾಡಿದ್ದು ಸಾಕು. ಒಂದು 3 ಸಾವಿರ ಗಿಡ ಕಾಳು ಮೆಣಸಿದೆ, ಒಂದು 2 ಸಾವಿರ ಬಾಳೆ ಇದೆ. ಬಾಳೆದ ಸಮಸ್ಯೆ ಏನಿಲ್ಲ. ಈಗ ಇದಕ್ಕೆ ಬರೀ ಧೂಪ ಮಾಡಿ ಕಾಳು ಮೆಣಸು ಮಾಡೋಣ ಅಂತ. ಯಾಕೆಂದರೆ ನಮ್ಮಲ್ಲಿ ಇಲ್ಲ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ. ಹಂಗಾಗಿ ನಾವು ಅಡಿಕೆ ಮಾಡಿರೋಂತ 24 ಗಂಟೆ ನೀರು ಪಂಪ್ ಮಾಡಬೇಕಾಗುತ್ತೆ. ಆದ್ರೆ ಧೂಪ ಮಾಡಿರೋನಾಗುತ್ತೆ ಅಂದರೆ ನಮಗೆ ನೀರಿನ ಅವಶ್ಯಕತೆ ಕಮ್ಮಿ ಇರುತ್ತೆ. ಹೆಂಗೆ ಅಂದರೆ ನಾವು ಡಿಸೆಂಬರ್ಗೆ ಕಾಳು ಮೆಣಸು ಡ್ರೈ ಮಾಡಬೇಕಾಗ್ತದೆ. ಗಿಡವನ್ನು ಸ್ಟ್ರೆಸ್ ಕೊಡಬೇಕು. ಸ್ಟ್ರೆಸ್ ಕೊಟ್ಟಾಗ ಏನಂತ ಒಂದೇ ಸಲ ಹೂವು ಫ್ಲವರ್ ಬರುತ್ತೆ. ನೀರು ಒತ್ತಡ ಕಮ್ಮಿ ಅಂದರೆ ಈ ಜಾಗ ಸೂಟಬಲ್ ನಮಗೆ. ಯಾಕೆಂದ್ರೆ ನೀರು ಕಮ್ಮಿ, ಈ ಜಾಗ ನೀರು ಕಮ್ಮಿ ಇರೋದು. ಅಡಿಕೆ ಮಾಡಿ ಏನಾಗುತ್ತೆ, ಕಂಟಿನ್ಯೂಟಿ ಕೊಡಬೇಕಾಗತ್ತೆ. ನೀರು ಕಮ್ಮಿ ಇರೋದು ಧೂಪ ಹಾಕಿ ನಾವು ಕಾಳು ಮೆಣಸು ಹಾಕಿದ್ರೆ ಏನಾಗುತ್ತೆ, ನಿಮ್ಗೆ ಸಕ್ಸಸ್ ಆಗ್ತದೆ. ಹೆಂಗೆ ಅಂದರೆ ನಾವು ಡಿಸೆಂಬರ್, ಜನವರಿ ಎಂಡು, ಫೆಬ್ರವರಿ, ಮಾರ್ಚ್ ನಾವು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ ಕಾಳು ಮೆಣಸು. ಅವು ನಾವು ನೀರನ್ನು ನಿಲ್ಲಿಸಲೇಬೇಕು. ನೀರು ನಿಲ್ಲಿಸಿದಾಗ ಏನಾಗುತ್ತೆ, ಫ್ಲವರ್ ಇದು ಹಾರ್ವೆಸ್ಟ್ ಎಲ್ಲ ಮುಗಿದ್ಮೇಲೆ ಮತ್ತೆ ನಾವು ಮೇ ಜೂನ್ಗೆ ಗೊಬ್ಬರ ಕೂಡ ಮತ್ತೆ ನೀರು ಪಂಪ್ ಮಾಡಿದರೆ ಆ ಮಳೆಗೂ ಸಿಗುತ್ತೆ. ಒಂದೇ ಸಲ ಹೂ ಬರುತ್ತೆ, ಒಂದು ಸಲ ಕಾಯಿ ಬರುತ್ತೆ, ಒಂದು ಸಲ ಆಮೇಲೆ ಇದು ಆಗುತ್ತೆ. ಹಾರ್ವೆಸ್ಟಿಂಗು ನಮಗೆ 2 ಸಲ ಕಟಿಂಗ್ ಆಗಿಬಿಡುತ್ತೆ. ನಮ್ಮ ಇದ್ರಲ್ಲಿ ಏನಾಗುತ್ತೆ ಅಂದರೆ ಅಡಿಕೆ ಏನಾಗುತ್ತೆ, ಹಾರ್ವೆಸ್ಟಿಂಗ್ ಲೇಟ್ ಆಗುತ್ತೆ. 3-4 ಸಲ ಹಾರ್ವೆಸ್ಟಿಂಗ್ ಆಗುತ್ತೆ. ಯಾಕೆಂದರೆ ಪ್ರೊಸೆಸಿಂಗು ನಡೀತಾ ಇರುತ್ತೆ. ಹೂ ನಿಧಾನಕ್ಕೆ ಬಿಡ್ತಾ ಹೋಗುತ್ತೆ. 3-4 ಸಲ ಹಾರ್ವೆಸ್ಟ್. ಇದೆಲ್ಲ ಬಯಲಲ್ಲಾಗಿದ್ರೆ ಏನಾಗುತ್ತೆ ಅಂದರೆ 2 ಸಲ 3 ಸಲ ಹಾರ್ವೆಸ್ಟಿಂಗ್ ಮುಗಿದೋಗುತ್ತೆ. ಮತ್ತು ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ನೀರಿನ ಒತ್ತಡ ಕಮ್ಮಿ ಆಗುತ್ತೆ. ಬೇಸಿಗೆಯಲ್ಲಿ ನಾವು ನೀರು ಕಮ್ಮಿ ಮಾಡೋದ್ರಿಂದ ಏನಾಗುತ್ತೆ, ಡ್ರೈ ಮಾಡೋದ್ರಿಂದ ಏನಾಗುತ್ತೆ, ನೀರಿನ ಒತ್ತಡ ಕಮ್ಮಿ ಆಗುತ್ತೆ. ಹಂಗಾಗಿ ನಾವು ಈ ಭೂಮಿಯನ್ನು ಇದಕ್ಕೋಸ್ಕರ ನಾವು ಸರ್ಚ್ ಮಾಡಿ ನಮ್ಮ ವಿಟ್ಲಾದರು ಅನಂತ ರಾಮಕೃಷ್ಣ ಭಟ್ರು ಅಂತ ಇದ್ದಾರೆ, ಅವ್ರ ಫ್ರೆಂಡು. ಅವ್ರ ಸಜೆಷನ್ ಪ್ರಕಾರ ನಾವು ಇದೆಲ್ಲ ಗಿಡನೂ ಸಸಿನೂ ಕೊಟ್ಟಿದ್ದು ಅವರೇ, ನೀವೇ ಮಾಡಿ ಅಂತ ನಮಗೆ ಪ್ರಮೋಟ್ ಮಾಡಿದ್ದಾರೆ. ಅವರು ಪ್ರಮೋಟ್ ಮಾಡಿ ತೊಂದರೆ ಎಲ್ಲ ಮಾಡಿ ಸರ್ ನಾವು ಅವ್ರ ಧೈರ್ಯದ ಮೇಲೆ ಮಾಡಿದ್ದೀವಿ. ಪಾಪ ಸೇಲಿಂಗ್ ಆಗ್ತಾಯಿದೆ. ಅವ್ರು ಹೇಳ್ದಂಗೆ ಏನು ತೊಂದರೆ ಇಲ್ಲ. ನಮಗೂ ಸಸಿ ಬೇಕಿತ್ತು, ನಮಗೂ ಅನುಕೂಲ ಆಗುತ್ತಲ್ಲ ಅಂತ ಇದು ಮಾಡಿ ಸರ್. ನಿಮ್ಮದು ತೆಂಗು ಎಷ್ಟಿದೆ? ನಮ್ಮದೊಂದು 250 ಇದೆ ಸರ್. ಮತ್ತು ಬೇರೆ ಏನಾದರೂ ಬೆಳೆ ಬೆಳೆದಿದ್ರ ನೀವು? ಇಲ್ಲ, ಬೇರೆ ಏನಿಲ್ಲ. ತೆಂಗು, ಅಡಿಕೆ, ಕಾಳುಮೆಣಸು, ಬಾಳೆ, ನಿಂಬೆ, ಸಪೋಟ, ಮ್ಯಾಂಗೋ, ನುಗ್ಗೆ, ಆಮೇಲೆ ಮೋಸಂಬಿ, ಕಿತ್ತಳೆ. ದಾಳಿಂಬ್ರೆ ಏನಾದ್ರು ಬೆಳೆದಿದೆ? ದಾಳಿಂಬ್ರೆ ಪಲ್ಟಿ ಹೊಡೆದು ಅದೆಲ್ಲ ಪಲ್ಟಿ ಹೊಡೆದಾಯ್ತು. ಅದು ಫುಲ್ ಮಳೆ ಜಾಸ್ತಿಯಾಗಿ ಫ್ಲವರ್ಸ್ ಎಲ್ಲ ಬೈಟ್ ಹಾಕ್ಬಿಡ್ತು. ಹಂಗೆ ಅದನ್ನ ಕಿತ್ತು ಫುಲ್ಲು. ಆಮೇಲೆ ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ. ಹೆಂಗೆ ಅಂದರೆ ನಾವೆಲ್ಲ 0 ಕಲ್ಟಿವೇಷನ್, ಯಾವುದೇ ಥರ ಉಕ್ಕೆ ನೋಡಿ ಎಲ್ಲ, ಯಾವುದೇ ಥರದ ಗೊಬ್ಬರವನ್ನು ಪಂಪ್ ಮಾಡೋದಿಲ್ಲ. ನೀರನ್ನು ಭಾಳ ಮಿತವಾಗಿ ಕೊಡುತ್ತೆ. ಆಮೇಲೆ ನಾವು ಅಡಿಕೆ ಮಧ್ಯೆನೂ ಗೊಬ್ಬರ ಹಾಕಿ ಕಾಳು ಮೆಣಸು ಸಬ್ಬಿಸ್ತಾ ಇದ್ದೀವಿ.
ಅಡಿಕೆ ಮಧ್ಯ. ಆಮೇಲೆ ಈಗ ಅಡಿಕೆ ಮಧ್ಯಕ್ಕೆ ಈಗ ನೆಕ್ಸ್ಟ್ ಪ್ಲಾಟಲ್ಲಿ ನಾವೇನು ಮಾಡ್ತಿದ್ದೀವಿ, ಧೂಪ ಗಿಡ ಹಾಕ್ತಿದ್ದೀವಿ. ಅಡಿಕೆ ಮಧ್ಯದಲ್ಲಿ ಧೂಪ ಗಿಡ ಹಾಕಿ, ಯಾಕೆಂದರೆ ಇದು ಡೈಕಾಟ್ ಆಗಿರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಭೂಮಿ pH ಲೆವೆಲ್ ಜಾಸ್ತಿ ಆಗುತ್ತೆ, ಇಂಗಾಲದ ಮುಕ್ತಗಳು ಜಾಸ್ತಿ ಆಗ್ತವೆ. ಆಮೇಲೆ ನಮಗೆ ಪ್ರೂನಿಂಗ್ ಇರೋಲ್ಲ, ಕಾರ್ಮೆಂಟ್ಸ್ ಇಳುವರಿ ನಾವು ಚೆನ್ನಾಗಿ ತೆಗಿಬೋದು. ಯಾಕೆಂದರೆ ಅದರಲ್ಲಿ ಮಧ್ಯದಲ್ಲಿ ಎಷ್ಟು ಡ್ರಿಪ್ ಮಾಡಿದರೆ ನೀರು ಕಮ್ಮಿ ಕೊಡ್ಬೋದು. ನೀರು ಕಮ್ಮಿ ಕೊಟ್ಟಾಗ ಏನಾಗುತ್ತೆ, ಪ್ರಾಸೆಸಿಂಗ್ ಜಾಸ್ತಿ ಆಗುತ್ತೆ. ಇದಕ್ಕಂತ ಏನೋ ಅಡಿಕೆ ಒಳಗೆ ಮಾಡೋಕ್ಕೆ ಪ್ಲಾನಿಂಗ್ ಮಾಡ್ತಾಯಿದ್ದೀವಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅದೊಂದು ವಿಡಿಯೋ ಮಾಡೋಣ. ಮಾಡೋಣ, ನೆಕ್ಸ್ಟ್ ಮಾಡೋಣ. ತೆಂಗು ಮತ್ತೆ ಅಡಿಕೆ ನಿಮ್ಮದು ತೋಟ ಎಲ್ಲ ನೋಡ್ಕೊಂಬರೋಣ. ಒಂದ್ಸಲ ಮಾಡೋಣ, ತೊಂದರೆ ಇಲ್ಲ.